Watch India's largest kids library only on Jio Hotstar. Download the app now. ಯಾರಾದ್ರೂ ಮನೇಲಿ ಇದ್ದೀರಾ? ಈ ಭಿಕ್ಷುಕನಿಗೆ ಏನಾದ್ರೂ ದಾನ ಮಾಡಿ. ಬಾಲಕ, ನೀನ್ ಎಷ್ಟು ದಯಾಳು ಇದೀಯಾ. ಈಗಿನ ಕಾಲದಲ್ಲಿ ನನಗೆ ನಿನ್ನಂತ ಒಳ್ಳೆ ಮನುಷ್ಯ ಕಾಣಿಸೇ ಇಲ್ಲಪ್ಪ. ಬರೀ ಒಂದೇ ಸರಿ ನಾನ್ ದಾನ ಕೇಳಿದ್ರೆ ನೀನ್ ತಂದು ಕೊಟ್ಟೆಪ್ಪ. ಒಳ್ಳೇದಾಗ್ಲಿ ಮಗು. ಇಲ್ಲ ಬಾಬಾ ಅವರೇ, ಈ ಜಗತ್ತಲ್ಲಿ ಒಳ್ಳೊಳ್ಳೆ ಜನಗಳು ಇನ್ನೂ ಇದ್ದಾರೆ. ವಾ, ನಿನ್ನ ಮನಸ್ಸು ಕೂಡ ಎಷ್ಟು ಮೃದುವಾಗಿದೆ. ಬೇರೆಯವ್ರನ್ನು ಒಳ್ಳೆಯವ್ರನ್ನು ಅಂತ ಕರೆಯೋ ಅಂತ ಒಳ್ಳೆ ಮನಸ್ಸು ನಿಂದಾಗಿದೆ ಅಪ್ಪ. ಹಿಂದಿನ ಕಾಲದ ಜನರು ಎಷ್ಟು ಸಹಾಯ ಮಾಡ್ತಾ ಇದ್ರು, ನೀನು ಕೂಡ ಅಷ್ಟೇ ಸಹಾಯ ಮಾಡ್ತಾ ಇದೀಯ. ಹಿಂದಿನ ಕಾಲದ ಜನರು ಎಷ್ಟು ಒಳ್ಳೆ ಮನ್ಸಿತ್ತು, ನಿಂದು ಕೂಡ ಹಾಗೇನೆ ಅಪ್ಪ. ನೀನು ಕೂಡ ಅವ್ರ ತರನೇ ದಯಾಳು ವ್ಯಕ್ತಿ ಕಣಪ್ಪ. ಒಳ್ಳೆಯವನು, ದಯಾಳು. ಅಲಕ್ ನಿರಂಜನ್, ಹಾ, ಕೆಳಗ್ ಬಾ ಮಗು, ಕೆಳಗ್ ಬಾ. ನನ್ನ ಮಾತಿನ್ನೂ ಪೂರ್ತಿ ಮುಗ್ದಿಲ್ಲ. ಅಲಕ್ ನಿರಂಜನ್, ಹಿಂದಿನ ಕಾಲದಲ್ಲಿ ಜನರಿಗೆ ಎಲ್ರ ಮೇಲೆ ನಂಬಿಕೆ ಇತ್ತು. ಅದಕ್ಕೆ ಬಾಗ್ಲು ಕಿಟಕಿ ತೆಗೆದಿಡ್ತಾ ಇದ್ರು, ಯಾರು ಬಂದ್ ಮಾಡ್ತಾ ಇರ್ಲಿಲ್ಲ. ಅವ್ರ ಮನ್ಸಿನ ತರನೇ ವಾತಾವರಣನು ಚೆನ್ನಾಗಿತ್ತು, ಸುಂದರವಾಗಿತ್ತು, ಅದ್ಭುತವಾಗಿತ್ತು. ಆದ್ರೆ ಇವಾಗ ಸ್ಕೂಟರು, ಕಾರು, ಬೈಕು ಓಡಿಸಿ ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ. ವಾತಾವರಣದ ಜೊತೆನೆ ಅವ್ರ ಮನಸ್ಸು ಕೂಡ ಕಲುಷಿತ ಆಗ್ತಾ ಇದೆ. ದಿನ ಗಲಾಟೆಗಳು, ಜಗಳ, ಕಳ್ತನ, ದರೋಡೆಗಳು ಆಗ್ತಾ ಇದೆ. ಎಂತ ದಿನ ಬಂದ್ಬಿಡ್ತು. ಅವಾಗ ಎಂತ ದಿನ ಆಯ್ತು. ಅಲಕ್ ನಿರಂಜನ್, ಬಾಬಾಜಿ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಸತ್ಯವಾದ ಮಾತು ನಿಮ್ದು. ಎಂಥ ದಿನಗಳವು. ಆಹಾ, ಈಗ್ಲೂ ಸಹ ಅಂತ ದಿನಗಳು ವಾಪಸ್ ಬರುತ್ತೆ. ಆದ್ರೆ ಆ ಸಮಯನ ನೀನ್ ವಾಪಸ್ ತರ್ತೀಯ ಶಿಷ್ಯ. ನೀನ್ ಮಾತ್ರ. ನಿನ್ ಮನ್ಸು ಸ್ವಚ್ಛವಾಗಿದೆ. ನೀನು ಮಹಾನ್ ವ್ಯಕ್ತಿ, ಬುದ್ಧಿವಂತ, ದಯಾಳು, ಶಕ್ತಿಶಾಲಿ, ಪ್ರವೀಣನು. ಅಲಕ್ ನಿರಂಜನ್. ಬಾಬಾಜಿ, ಆ ದಿನಗಳು ಖಂಡಿತ ಮತ್ತೆ ಬರುತ್ತವೆ. ನೀವೇ ನೋಡ್ತಾ ಇರಿ. ಆ ದಿನಗಳು ಬರೋ ಹಾಗೆ ನಾನ್ ಮಾಡ್ತೀನಿ ಬಾಬಾಜಿ. ನಾನು ಆ ಕಾಡೊಳಗಡೆ ಕಪ್ಪು ಬೆಟ್ಟದ ಮೇಲೆ ವಾಸ ಆಗಿರ್ತೀನಿ. ಅಲ್ಲಿಂದ ಎಲ್ಲಾನು ನೋಡ್ತೀನಿ ಬಾಲಕ. ತಗೋ ನನ್ನ ಫೋನ್ ನಂಬರ್. ಯಾವಾಗ ಏನೇ ಸಹಾಯ ಬೇಕು ಅಂದ್ರು ನನ್ನ ಕರಿ, ನಾನ್ ಬರ್ತೀನಿ. ಈಗ ಹೋಗ್ ಬರ್ತೀನಿ ಬಾಲಕ. ಅಲಕ್ ನಿರಂಜನ್. ಅಯ್ಯ ಮೊಟ್ಟು, ಯಾಕೆ ಹಂಗ್ ನಿಂತ್ಕೊಂಡಿದ್ಯಾ? ಎಲ್ಲ ಓಕೆ ತಾನೆ ನೀನು? ಬಾಕ್ಸರಣ, ಒಂದು ದಿನ ಇತ್ತು. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಬಹಳ ಒಳ್ಳೆ ಜನಗಳಿದ್ರು. ಎಂಥ ಕಾಲ ಅದು. ಆಗ ಕಾರು, ಸ್ಕೂಟ್ರು ಇವೆಲ್ಲ ಜಾಸ್ತಿ ಉಪಯೋಗಿಸ್ತಾನೆ ಇರಲಿಲ್ಲ. ಈ ಎಲ್ಲಿ ನೋಡಿದ್ರು ಕಾರು, ಸ್ಕೂಟ್ರು, ಬೈಕ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ವಾತಾವರಣ ಎಷ್ಟು ಹಾಳಾಗೋಗ್ಬಿಟ್ಟಿದೆ ಅಂದ್ರೆ ಎಲ್ಲ ಕಡೆನೂ ಬೆಂಕಿ ತರ ಉರಿತಾ ಇದೆ. ಎಲ್ಲರೂ ಟೈಮ್ ಇಲ್ಲದೆ ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೆಲವು ವಾಹನಗಳನ್ನ ನಿಷೇಧ ಮಾಡ್ಬೇಕು ಅಂತಿದ್ದೀನಿ. ಫುರ್ಫುರಿ ನಗರನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಇಂಥವಿಂದ ನಾವು ಕಾಪಾಡಲೇಬೇಕಾಗಿದೆ. ಅರೆ ಮೋಟು, ಎಲ್ರು ಯಾಕೆ ನಿಲ್ಸ್ಕೊಂಡಿದ್ಯಾ? ಏನಾಯ್ತಂತ ಹೇಳಪ್ಪ. ಫಸ್ಟ್ ಟೈಮ್ ಮೋಟು ಮಾತಲ್ಲಿ ದಮ್ಮಿದೆ. ನಿಜ, ಆಗಿನ ಕಾಲ ಹೆಂಗಿತ್ತು. ಈಗ್ಲೇ ನೋಡು, ನಾನು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋದಾಗ ಬಾಯಲ್ಲಿ ಆಕ್ಸಿಜನ್ ಕಮ್ಮಿ, ಮೋಟರ್ ಗಾಡಿ ಧೂಳ ಜಾಸ್ತಿ ಹೋಗುತ್ತೆ. ಅಲ್ಲ, ನಂದು ನಿನ್ನ ಮಾತಿಗೆ ಒಪ್ಪಿಗೆ ಐತಿ. ಎಂತ ದಿನ ಆಯ್ತದ. ಇಲ್ಲಿ ಕೇಳ್ರಪ್ಪ ಎಲ್ಲಾರು. ಇವತ್ತಿಂದ ಕಾರು, ಸ್ಕೂಟರ್ ಬಳಕೆ ಮಾಡೋದು ಬಂದ್ ಮಾಡಿ ಎಲ್ರು. ಸೈಕಲ್ ಹೋದ್ರೆ ಗಾಡಿ ಮೇಲೆ ಓಡಾಡೋಣ ಎಲ್ರು. ಫುರ್ಫುರಿ ನಗರನ ಚಂದಾಗಿ ಇಟ್ಕೋಬೇಕಂದ್ರೆ ಎಲ್ರು ಇದನ್ನ ಪಾಲಿಸ್ಲೇಬೇಕು. ಅಯ್ಯೋ, ನೀವೆಲ್ರು ಮೋಟು ಮಾತನ್ನ ಸೀರಿಯಸ್ ಆಗಿ ತಗೋಬೇಡ್ರಪ್ಪ. ಈ ಆಧುನಿಕ ಟೆಕ್ನಾಲಜಿ ಇರೋದು ನಮ್ಮಂತವ್ರಿಗೆ ಏನು ಮಾಡಕ್ ಆಗಲ್ಲ. ನೀನ್ ನನ್ ಚಡ್ಡಿ ದೋಸ್ತ ಆಗ್ಬಿಟ್ಟು ಇಂಥ ಮಾತೆಲ್ಲ ಆಡ್ತಿಯಲ್ಲ ನೀನು. ನೀನೇನಾದ್ರೂ ಫುರ್ಫುರಿ ನಗರದ ಎನ್ಮಿನ ಹೇಳೋ. ಹಾ, ಪತ್ಲು ನಮ್ಮ ಫುರ್ಫುರಿ ನಗರ ಶತ್ರು ಇದ್ದಾನೆ. ಹೊಡಿರಿ ಅವನಿಗೆ, ಹೊಡಿರಿ. ನೋಡ್ದ್ಯಾ ನನ್ ಮಾತು ಹೆಂಗ್ ನಡೀತೆ ಅಂತ. ಇವತ್ತು ಫುರ್ಫುರಿ ನಗರ ಬಹಳ ಶಾಂತವಾಗಿ ಮತ್ತೆ ಸ್ವಚ್ಛವಾಗಿ ಕಾಣ್ತಾ ಇದೆ. ಈ ನಿನ್ ಮಾತಿನ ನಂಗೆ ಸಖತ್ತಾಗಿ ಒದೆ ಬಿತ್ತು ಕಣ. ಆ ನೋವು ಇನ್ನೂ ತಡೆಯಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಮೋಟು ನೋಡು, ಚಿಂಗಂ ಸರ್ ಫುರ್ಫುರಿ ನಗರದ ಶತ್ರು ಇದಾರೆ. ಜೀಪ್ ಓಡಿಸ್ತಾ ಇದಾರೆ.
ಚಿಂಗಂ ಸರ್ ಸ್ಟಾಪ್, ಐ ಸೇ ಸ್ಟಾಪ್. ನೀವು ಜೀಪ್ ನ ಓಡಿಸಬೇಕಾಗಿಲ್ಲ. ಫುರ್ಫುರಿ ನಗರದವರು ನಿರ್ಧಾರ ತಗೊಂಡಿದ್ದಾರೆ, ಯಾವ ಕಾರು, ಯಾವ ಜೀಪ್ ಮತ್ತೆ ಸ್ಕೂಟರ್ ನ ಓಡಿಸೋದೇ ಇಲ್ಲ ಅಂತ. ನಮ್ ನಗರದ ವಾತಾವರಣ ಹಾಳಾಗಬಾರ್ದು, ಅದಕ್ಕೇನೆ. ಹಂಗಾರೆ ನಾನು ಜಾನ್ನ ಹೆಂಗಪ್ಪ ಹಿಡಿಯೋದು ಹೇಳಪ್ಪ. ಅಯ್ಯೋ, ನಡ್ಕೊಂಡೋಗಿ ಇಲ್ಲದ ಕುದುರೆ ಮೇಲೆ ಹೋಗಿ ಹಿಡಿರಿ. ಮೊದಲ ಕಳ್ಳರನ್ನ ಇದೇ ತರ ಹಿಡಿತಾ ಇದ್ದಿದ್ದು ಅಲ್ವಾ? ಅವಾಗ ಕಾರು ಜೀಪು ಎಲ್ಲಿತ್ತು ಹೇಳಿ? ಅಯ್ಯಬ್ಬ, ನಾನು ಕುದುರೆ ಎಲ್ಲಿಂದ ತರ್ಲಪ್ಪ? ನಡಿ, ಈ ಕತ್ತರೆ ಸಾಕು. ಜಾನ್ ಓಡೋಗ ಒಂದ್ಸಲಿ ಟೆಸ್ಟ್ ಮಾಡೋಣ ಹಿಂಗೆ ಅಂತ. ಅಯ್ಯೋ, ಗೋ. ಅಪ್ಪ, ಇಡ್ಲಿ, ದೋಸೆ, ಸಾಂಬಾರು, ಚಟ್ನಿ, ಅಪ್ಪ, ಅಯ್ಯ, ಅಮ್ಮ. ಸರ್, ಮೋಟು ನೋಡಿ, ಫುರ್ಫುರಿ ನಗರನ ಪೂರ್ತಿ ಹಳೆ ಕಾಲದವ್ರು ಮಾಡ್ಬಿಟ್ಟಿದ್ದಾರೆ. ನಾವೀಗ ಕಳ್ತನ ಮಾಡಿ ವ್ಯಾನ್ ಅಲ್ಲಿ ಓಡೋಗ್ಬಿಡೋಣ. ಆಗ ಯಾರು ನನ್ನ ಸೈಕಲ್ ಮೇಲೆ ಬಂದು ಹಿಡ್ಕೊಳಕ್ ಆಗೋದಿಲ್ಲ. ನಾನು ಎಷ್ಟು ಕಳ್ತನ ಮಾಡ್ತೀನಿ ಅಂದ್ರೆ ಜನ ಎಲ್ಲ ಶಾಕ್ ಆಗ್ಬಿಡ್ಬೇಕು. ಅವಾಗ ಎಲ್ಲರೂ ಮೋಟನ್ ಹಾಕೊಂಡು ರುಬ್ತಾ ಇರ್ತಾರೆ. ವಾವ್ ಬಾಸ್, ಈ ಸರಿ ನಿಮ್ ಪ್ಲಾನ್ ವರ್ಕೌಟ್ ಆಗೋಗಿದೆ. ವರ್ಕೌಟ್ ಆಯ್ತು. ಮೋಟುಜಿ, ನಮಸ್ಕಾರ ಜಿ. ನಮಸ್ತೆ ಸಿಸ್ಟರ್. ಮೋಟುಜಿ, ನೀವು ಒಂದ್ ನಿಮಿಷ ಆಚೆ ಬರಕ್ಕಾಗತ್ತಾ? ಫುರ್ಫುರಿ ನಗರದ ಎಲ್ಲಾ ಜನರು ನಿಮ್ಮನ್ನ ಒಂದ್ಸಲಿ ನೋಡ್ಬೇಕಂತೆ. ನೋಡ್ದೆ ಪತ್ಲು, ನನ್ಗೆ ಎಂತ ಸನ್ಮಾನ ನಡೆಯುತ್ತಂತ. ಮೋಟೂರೇ, ನಮಗ್ ಗೊತ್ತಿಲ್ಲ ನಮ್ಮ ಮನೆ ಗಂಡಸರಿಗೆಲ್ಲ ನೀವ್ ಏನ್ ಜಾದು ಮಾಡಿದೀರಾ ಅಂತ. ಅವ್ರೆಲ್ರೂ ಕಾರು, ಮೋಟರು, ಬಸ್ಸು ಏನೂ ಓಡಿಸ್ತಿಲ್ಲ. ನಮ್ಮನೆಯವ್ರಂತೂ ಆಫೀಸ್ಗೂ ಲೇಟ್ ಆಗಿ ಹೋಗ್ತಿದ್ದಾರೆ. ಇದ್ರಿಂದ ಅವ್ರನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ. ಅರೆ ಇಷ್ಟೇ ಅಲ್ಲ, ನನ್ ಮಗನು ಸ್ಕೂಲಿಗೆ ದಿನ ಲೇಟ್ ಆಗಿ ಹೋಗ್ತಿದ್ದಾನೆ. ಲೇಟ್ ಆಗಿ ಅದಕ್ಕೆ ಅವನ ಸ್ಕೂಲಿಂದ ತೆಗ್ದು ಹಾಕಿದ್ದಾರೆ. ಅರೆ ಪಾಪ, ಕಳ್ತನಕ್ ಮೇಲ್ ಕಳ್ತನ ಆಗ್ತಿದೆ. ಮತ್ ನಮ್ಮ ಮನೆಯವರು ಕಳ್ಳನ್ ಹಿಡ್ಕೊಳಕ್ ಸೈಕಲ್ ಅಲ್ಲಿ ಹೋಗ್ತಿದ್ದಾರೆ. ಅದು ಸೈಕಲ್ ಅಲ್ಲಿ. ಕಳ್ಳ ಮಾತ್ರ ವ್ಯಾನ್ ಅಲ್ಲಿ ಓಡೋಗ್ತಿದ್ದಾನೆ. ಎಲ್ಲಿ ತನಕ ನಡ್ಕೊಂಡು ಹೋಗ್ತಾರೆ. ಮತ್ತೆ ಕಳ್ಳನ್ ಯಾರು ಹಿಡಿತಾರೆ ಹೇಳು? ಇವರಿಂದ ನಮ್ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಕೆಲ್ಸ ಉಲ್ಟಾ ಪಲ್ಟಾ ಆಗಿದೆ. ಇವ್ರನ್ನ ಫುರ್ಫುರಿ ನಗರದಿಂದ ಹೊರಗ್ ಹಾಕಿ. ಫುರ್ಫುರಿ ನಗರಕ್ಕೆ ಮುಂಚೆ ನಮ್ಮ ವಾತಾವರಣ ನೆಟ್ಟಿಗೆ ಮಾಡ್ಕೊಳ್ಳೋಣ ಕಣ. ಅವ್ರ ಕೈಯಲ್ಲಿ ಐಟಮ್ಸ್ ಇದೆ, ಎದ್ ಬರ. ಅರೆ ಅರೆ, ಹಿಡ್ಕೊಳ್ಳಿ. ಅವ್ರು ಹೋಗ್ಬಾರ್ದು. ಇವತ್ ನಿಮ್ಮನ್ನ ಬಿಡಲ್ಲ. ಹಿಡ್ಕೊಳ್ಳಿ. ಅರೆ, ಎಲ್ಲೋಡೋಗ್ತಿದ್ಯಾ? ತಪ್ಪಿಸ್ಕೊಂಡು ಹಿಡ್ಕೊಳ್ಳಿ. ಆ ಎಲ್ಲ ಹೆಣ್ಮಕ್ಳು ಮೋಟನ ಹುಡುಕ್ತಾ ಇದಾರೆ. ನನ್ನ ಐಡಿಯಾ ವರ್ಕೌಟ್ ಆಗ್ತಾ ಇದೆ. ಸ್ವಾಮೀಜಿ ಆಗ್ಬಿಟ್ಟು ಮೋಟಿಗೆ ಬಕ್ರಾ ಮಾಡಿದ್ದೆ, ಆ ಕೆಲಸ ವರ್ಕೌಟ್ ಆಗಿದೆ. ಇವಾಗ ಮೋಟು ಪತ್ಲು ಈ ಊರಲ್ಲಿರೋದಕ್ಕೆ ಆಗೋದಿಲ್ಲ. ಜಾನು ಗೆಟಪ್ ನಲ್ಲಿ ಬಂದು ನಿನ್ಗೆ ಅಮರ್ಸಿದ್ದು ನೀನ್ ಸಾಧು ಅಂತ ನಂಬಿಟ್ಟಿಲ್ಲ. ಎದ್ದೇಳ, ಅವನಿಗೆ ಸರಿಯಾಗಿ ಬುದ್ಧಿ ಕಳ್ಸೋಣ ನಾವು. ಅಯ್ಯೋ, ಹೆಂಗ ಪತ್ಲು, ಖಾಲಿ ಹೊಟ್ಟೆಲ್ಲ ತಲೆ ಓಡೋದೇ ಇಲ್ಲ ಕಣೋ. ಏನಾದ್ರು ಮಾಡು. ಐಡಿಯಾ ಮೈಲೆ. ಹಾ, ಹೇಳು ಶಿಷ್ಯ, ಏನು ನೆನ್ಸ್ಕೊಂಡಿರೋದು? ಬಾಬಾಜಿ, ತಾವ್ ಎಲ್ಲಿ ಸಿಗ್ತೀರಾ? ತಮ್ಮನ್ ಭೇಟಿ ಆಗ್ಬೇಕು. ಫುರ್ಫುರಿ ನಗರ ಜನಗಳೆಲ್ಲ ಒಂಥರ ಆಗೋಗ್ಬಿಟ್ಟಿದ್ದಾರೆ. ನಾಳೆ ಕಪ್ಪು ಬೆಟ್ಟದ ಹತ್ರ ಬಂದ್ಬಿಡು. ಅಲಕ್ ನಿರಂಜನ್, ಇವನು ಒಬ್ನೇ ಬರ್ಬೇಕಾಗಿತ್ತು, ಆದ್ರೆ ಎಲ್ರನ್ನೂ ಕರ್ಕೊಂಡು ಯಾಕೆ ಬರ್ತಾ ಇದ್ದಾನೆ? ಬಾಬಾಜಿಯವರಿಗೆ ಜಯವಾಗಲಿ. ಸ್ನೇಹಿತರೆ, ಇವರೇ ನನ್ನ ಗುರುಗಳು. ಇವರು ಉಪನ್ಯಾಸ ಕೇಳ್ಬಿಟ್ಟೆ ನಾನು ನಿಮ್ಗೆ ತಿಳಿಸಿದ್ದು. ಓಕೆ, ಇವರು ಫುರ್ಫುರಿ ನಗರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ ಅಲ್ವಾ ಬಾಬಾ ಅವ್ರೆ? ಹಾ, ಯಾಕಿಲ್ಲ.
ಈಗ ನಮ್ ಗುರುಗಳು ಫುರ್ಫುರಿ ನಗರ ಜನಗಳು ಒಳ್ಳೇದಾಗಬೇಕು ಅಂತ ಪಾಪ ಪಾದಯಾತ್ರೆಲೆ ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕು ಅಂತಿದ್ದಾರೆ. ನಡ್ಕೊಂಡ ಅದು ಹಿಮಾಲಯಕ್ಕ ಸ್ವಾಮೀಜಿ ನಡ್ಕೊಂಡು ಓಡಾಡ್ಬೇಕು ಅಂತ ತಾವೇ ತಾನೇ ಉಪದೇಶ ಮಾಡಿದ್ದು. ಹಾ ಅದು ನಾನೇ ನೋಡಿದ್ರ ಸ್ನೇಹಿತರೆ, ನೀವೆಲ್ಲರೂ ಸ್ಕೂಟ್ರು ಲಾರಿ ಬಸ್ಗಳನ್ನೆಲ್ಲ ಒಂದ್ ಕಡೆ ಪಾರ್ಕ್ ಮಾಡ್ಬಿಡಿ. ಬಾಬಾಜಿ ಅವರು ಫುರ್ಫುರಿ ನಗರಕ್ಕೆ ಒಳ್ಳೇದಾಗಬೇಕು ಅಂತ ತಪಸ್ ಮಾಡಕ್ಕೆ ಹಿಮಾಲಯ ಈಗಲೇ ಹೊರಟಿದ್ದಾರೆ. ಮೋಟು ಮತ್ತೆ ಬಾಬಾಗೆ ಜೈ! ಮೋಟು ಮತ್ತೆ ಬಾಬಾಗೆ ಜೈ! ಜಯವಾಗಲಿ! ಮೋಟು ಬಾಲಕ, ಇದು ಸರಿಯಲ್ಲ. ನೀನು ಕಾರಲ್ಲಿ ಹೋಗ್ತಾ ಇದೀಯಾ, ನಾನ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನನ್ನು ಕಾರಲ್ಲಿ ಕೂಡಿಸ್ಕೋ. ಹಾ ಮಗು, ಪ್ಲೀಸ್. ಇಲ್ಲ ಬಾಬಾ ಅವ್ರೆ, ಕಾಲ್ನಡಿಗೆಯಲ್ಲಿ ನಡಿಬೇಕು ಅಂತ ನೀವು ಶಪಥ ಮಾಡಿದ್ದೀರಾ. ನಾವೇನಾದ್ರೂ ಕಾರಲ್ಲಿ ಕೂರ್ಸ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋದ್ರೆ ನಮಗ್ ಕೆಟ್ಟದಾಗ್ಬಿಡುತ್ತೆ. ಆಮೇಲೆ ನೀವು ಶಾಪ ಆಗ್ಬಿಡ್ತೀರಾ. ಸ್ವಾಮೀಜಿ, ಇಲ್ಲೇ ಇದೆ ನೋಡಿ ನಿಮ್ಮ ಗುಡಿಸ್ಲು. ನೀವು ಅನ್ಕೊಂಡಂಗೆ ಇದಕ್ಕೆ ಕಿಟಕಿ ಬಾಗ್ಲು ಏನಿಲ್ಲ ಸ್ವಾಮೀಜಿ. ಆದ್ರೆ ತಾವು ರಾತ್ರಿ ಹೊತ್ತು ಪ್ರಾಣಿಗಳಿಂದ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ ಸ್ವಾಮೀಜಿ. ಯಾಕಂದ್ರೆ ಹಿಮ ಕರಡಿ ಅದು ಎಲ್ಲ ಅಟ್ಯಾಕ್ ಮಾಡುತ್ತೆ ಸ್ವಾಮೀಜಿ. ಸ್ವಾಮೀಜಿ, ತಪಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ, ನನ್ನನ್ನು ಜೊತೆಲೆ ಕರ್ಕೊಂಡೋಗಿ. ನಾನು ಯಾವ ಸ್ವಾಮಿ ಸನ್ಯಾಸಿನೂ ಅಲ್ಲ. ನಾನ್ ಜಾನ್ ದ ಡಾನು. ಕಳ್ಳ, ಮುದ್ದು, ಬಂಗಾರ, ನಿಮ್ಮ ನೆಚ್ಚಿನ ಜಾನ್ ದ ಡಾನು. ಚಿಂಗಂ ಸಾರ್, ಅರೆಸ್ಟ್ ಮೀ. Watch India's largest kids library only on Jio Hotstar. Download the app now.